ಸ್ವಂತೂರು ಯಾವುದು? ಅಂತೂ ಮತ್ತೆ ಮುಳವಳ್ಳಿ. ಮಧುಗಿರಿ ಹತ್ರ? ಮುಳವಳ್ಳಿ ಮಧುಗಿರಿ ಹತ್ರ ಮಳವಳ್ಳಿ. ಮನವಳ್ಳಿ ಮದುವೆ ಹತ್ರ ಮನವಳ್ಳಿ. ಏನಾಯ್ತು ನಿಮಗೆ? ಇದುವರೆಗೆ ಬಾತ್ರೂಮ್ ಹೋದೆ. ಹಾಂ ಬಾತ್ರೂಮ್ ಹೋಗಿ ಎಲ್ಲ ಮಾಡ್ಕೊಂಡೆ. ಹಾಂ ಅದು ಕಿತ್ತೆ ಈ ಕಡೆ ಹೋಗಿದ್ವಿ. ಎಷ್ಟು ವರ್ಷ ನಿಮಗೆ? 57 ವರ್ಷ. ಮದುವೆ ಆಗಿಲ್ಲ? ಮದುವೆ ಆಗಿದ್ದು ಮದುವೆ ಆಗಿ ಕೊರೋನಾ ಮುಂಚೆಗೆ ಅಂತೀವಿ. ಕೊರೋನಾದಕ್ಕಿಂತ ಮುಂಚೆ ಬೇರೆ ಮದುವೆ ಆಗ್ಬೇಕು ಅದು ಇದಾಗುತ್ತೆ. ಬೇರೆ ಮದುವೆ ಆದರು, ಮಕ್ಕಳಾಗಿರ್ಲಿಲ್ವಾ? ಮತ್ತೆ ನೀವೇನು ಕೆಲಸ ಮಾಡ್ತಾಯಿದ್ರಿ? ನಾಟಕ ಓದಿದೆ. ಎಲ್ಲಿ? ನಾಗರಹೊಳೆ. ಮತ್ತು ನೀವು ಏನು ದುಡಿದೇನೋ ಇಟ್ಕೊಂಡಿಲ್ವಾ? ಏನು ಇಟ್ಕೊಳ್ಳೋದು ಹಾಳು ಮಾಡಿ ಊರಿಗೆ ಜಮೀನು ಇದು ಮಾಡೋದು ಕೇಸ್ ಆಗುತ್ತೆ. ಹಾಂ. ಹಾಕಿ ಊರಲ್ಲಿ ಏನಿಲ್ಲ ಆಸ್ತಿ? ಊರಲ್ಲಿ ಅದೇ ಕೇಸ್ ಯಾರು? ಏನು ಕೇಸು? ಅಕ್ಕಂಗಿರಿ ಕೇಸು. ಅಕ್ಕಂಗಿರಿ ಕೇಸು. ಅವ್ರಿಗೆ ಆದರೆ ಆಶ್ರಮಕ್ಕೆ ಏನೋ ಒಂಚೂರು ಕೊಡ್ತೀನಿ. ಆಶ್ರಮಕ್ಕೆ ಏನಾದ್ರು ಕೊಡ್ತೀಯ? ಏನು ಬೇಡಪ್ಪ, ನೀ ರೆಡಿ ಆಗಪ್ಪ. ಅಕ್ಕಂಗಿರಿ ಕೇಸ್ ಹಾಕಿದಾರಾ? ಎಷ್ಟು ಜನ ಅಕ್ಕಂಗಿರು? 4 ಜನ. ಪಾಲು ಬರಬೇಕು ಅಂತ ಮತ್ತೆ ಕೊಡ್ಬೇಕಲ್ವ ಅವ್ರಿಗೆ ಪಾಲು? ಪಾಲು ಕೊಟ್ಟಿದ್ದೀವಿ. ಹಾಂ. ಇನ್ನೂ ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಈಗ ಯಾರು ನೋಡ್ತೀಯಾರು ಜಮೀನ? ಯಾರು ಇಲ್ಲ, ಖಾಲಿ ಬಿದ್ದಿದೆ. ಅಲ್ಲ ಈಗ ನೀವು ಈಗ ಆಶ್ರಮದಲ್ಲಿ ಇರ್ತೀರಾ, ನಿಮ್ಗೆ ಊಟ ಬಟ್ಟೆ ಸಾಕಲ್ವಾ? ಹೊಟ್ಟೆ ತುಂಬ ಊಟ ಮತ್ತು ಜಮೀನು ಅವ್ರಿಗೆ ಕೊಟ್ಟುಬಿಡಿ. ತಂದ್ರೆ ಹಾಂ ಏನು ತಾಂಡೆ ನಮ್ಮ ಆಶ್ರಮಕ್ಕೆ. ಈ ಆಶ್ರಮಕ್ಕೂ ಬೇಡ, ತೊಕ್ಕನೂ ಬೇಡ ಸರ್. ಅವ್ರು ತಗೊಂಡ್ಲಿ, ನೆಮ್ಮದಿಯಾಗಿರಿ ನೀವು. ನಿಮ್ಮದಾಗಿ ಇರಬೇಕು. ಹಾಂ. ಹಾಂ. ಅಕ್ಕಂಗಿರಲ್ಲಿ ಎಲ್ಲಿದ್ದಾರೆ? ಊರೆಲ್ಲ ಯಾರು ಬಂತ ಇಲ್ಲ. ಯಾರು ಬಂದಾಗಿತ್ತಲ್ಲ. ಎಷ್ಟು ದಿನ ಆಯ್ತು ನಿಮಗೆ ಈ ಥರ ಲೆಕ್ಕ ಹೊಡೆದು? 10 ತಿಂಗಳು 10ನೇ ತಾರೀಕು ಕೊಡ್ತೀವಿ. ಮತ್ತೆ ಎಲ್ಲಿ ಮಲಗ್ತಾ ಇದ್ರಿ ನೀವು? ನಾನು ಇಲ್ಲೇ ಕಾಸಿತ್ತ ಅವಾಗ ಇಲ್ಲಿ 5 ದಿನದಿಂದ ರಾಮು ಹೇಳಿ ಇದ್ರಲ್ಲಿ ರೂಮ್ ಮಾತ್ರ ಮಾಡ್ತಾ ಇತ್ತು ಲಾಡ್ಜಲ್ಲಿ. ಅದಕ್ಕೆಲ್ಲ ದುಡ್ಡೆಲ್ಲಿತ್ತು? ಅದು ದುಡ್ಡಿದ್ದಕ್ಕೆ ಮಾಡ್ತೀವಿ. ದುಡ್ಡು ನಾನು ಕುಡ್ದು ಹಾಳು ಮಾಡಿ ಕುಡಿದ್ಬಿಟ್ಟು ಹಾಳು ಮಾಡಿದ್ರಿ? ಕುಡ್ದಿಲ್ಲ. ಹಾಂ. ಅಲ್ಲಿಯವರು ಇಟ್ಕೊಂಡು ಇಟ್ಟು ತೋಳ್ಬೇಕಲ್ಲ, ಅದಕ್ಕೆ ನಾನು ನಾಳೆ ಹೋಗಿ ಯಾರು ಹೇಳಿದ್ದೆ ಅಲ್ಲಿ ಓದಿದ್ರೆ ಅವ್ರು ಸಿಕ್ಕಿದ್ರು ಹೆಲ್ಪ್ ಮಾಡಿ. ಓಕೆ, ಇಲ್ಲಿರಿ ಆರಾಮಾಗಿ. ನೋಡಿ, ಯಾರ್ಯಾರು ಗಟ್ಟಿ ಇದ್ದಾಗ ನಾವು ಸೇವ್ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ಬೆಳಗ್ಗೆ ಈ ಪರಿಸ್ಥಿತಿ ಬರುತ್ತೆ ಅನ್ನೋದು ಉದಾಹರಣೆ ಇವರೇ. ಯಾವಾಗ ಹೇಳ್ತಾ ಇರ್ತೀನಿ ನಾನು, ದಯವಿಟ್ಟು ಗಟ್ಟಿ ಇದ್ದಾಗ ಏನಾದರೂ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ, ನಮಗೆ ಅಂತ ಬೇಕಾಗುತ್ತೆ ಅಂತ. ಇವತ್ತು ನೋಡಿ, ಆಟೋ ಡ್ರೈವರ್ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ. ಥ್ಯಾಂಕ್ ಯು.